ಆಜೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ವಿನಯ್ ಗೌಡ ನಮಸ್ಕಾರ. ನಮಸ್ತೆ ಮ್ಯಾಮ್. ಸುದ್ದಿ ನಿಮ್ ಗಮನಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸ್ತೀನಿ. ಬಿಗ್ ಬಾಸ್ ಸೀಸನ್ಗಳು ಬಂತು ಅಂದ್ರೆ ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಶೋ ಇದ್ರೂ CJ ರಾಯ್ ಅವರು ಸ್ಪಾನ್ಸರ್ ಮಾಡೋದಕ್ಕೆ ಅಥವಾ ಸ್ಪರ್ಧಿಗಳಿಗೆ ಬೆಂಬಲ ನೀಡೋದಕ್ಕೆ ಯಾವತ್ತೂ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಈಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ ಸರ್, ಏನ್ ಹೇಳ್ತೀರಿ? ತುಂಬಾ ಬೇಜಾರಾಗ್ತಿದೆ ಈ ಮಾತು ಕೇಳಿ. ಇವಾಗ ಜಸ್ಟ್ ನನಗೆ ಗೊತ್ತಾಯ್ತು ಏನ್ ರೀಸನ್ ಏನು ಅಂತ. ನನಗೆ ಕಂಪ್ಲೀಟ್ ಆಗಿ ನ್ಯೂಸ್ ಅಂತೂ ಝೀರೋ ನ್ಯೂಸ್ ನನಗೆ ಗೊತ್ತಿರಲಿಲ್ಲ. ಜಸ್ಟ್ ನೋ ಐ ಗಾಟ್ ಟು ನೋ. ಬಟ್ ತುಂಬಾ ಶಾಕಿಂಗ್ ಮೇಡಮ್. ಅಂದ್ರೆ ಸೂಸೈಡ್ ಅಂದ್ರೆ ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ದಿಸ್. ಇನ್ನ ನನಗೆ ಅರ್ಥನೇ ಆಗ್ತಿಲ್ಲ ಏನಕ್ಕೆ ಈ ರೀತಿ ಆಯ್ತು ಅಂತ. ನೀವು ಭೇಟಿ ಮಾಡಿದ್ದಂತಹ ಸಂದರ್ಭದಲ್ಲಿ ಸರ್ ಹೆಂಗಿತ್ತು ಭೇಟಿ? ಯಾವ ತರ ವ್ಯಕ್ತಿತ್ವ ಆಗಿತ್ತು ಅವರದ್ದು ನೀವು ನೋಡಿದ ಹಂಗೆ ಸರ್? ತುಂಬಾ ಸ್ವೀಟ್, ಈಸ್ ವೆರಿ ಸ್ವೀಟ್ ಪರ್ಸನ್. ಅಂದ್ರೆ ಸ್ಪಾನ್ಸರು ಪ್ರೈಸು ದಟ್ ಇಸ್ ಸೆಕೆಂಡ್ರಿ. ಆಸ್ ಅ ಹ್ಯೂಮನ್ ಈಸ್ ಅ ವೆರಿ ಸ್ವೀಟ್ ಹಾರ್ಟ್, ವೆರಿ ಗುಡ್ ಗಾಯ್ ಅಂಡ್ ಬೈ ಹಾರ್ಟ್ ಈಸ್ ವೆರಿ ಸ್ವೀಟ್. ಅಂಡ್ ಐ ಡೋಂಟ್ ನೋ, ನೀವು ಹೇಳ್ತಾ ಇರೋದು ನನಗೆ ಇನ್ನೂ ಶಾಕ್ ನಲ್ಲಿ ಇದ್ದೀನಿ ನಾನು. ಐ ಮೀನ್ ಈಸ್ ನೋ ಮೋರ್ ಅನ್ನೋದು ನನಗೆ ಡೈಜೆಸ್ಟ್ ಆಗ್ತಿಲ್ಲ. ನಿಜ ನಿಜ. ಸಾವಿರಾರು ಕೋಟಿಯ ಒಂದು ಬಿಸ್ನೆಸ್ ಎಂಪೈರ್ನ ಕಟ್ಟೋದು ಅಂದ್ರೆ ಸುಲಭದ ಮಾತಲ್ಲ. ಕೇರಳದಿಂದ ಬಂದು ಇಲ್ಲಿ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿದವರು ಇಂಥ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಅದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಸರ್. ಡೆಫಿನೆಟ್ಲಿ ಮ್ಯಾಮ್. ಬಟ್ ಏನಾದ್ರು ರೀಸನ್ ಏನು ಅಂತ ಗೊತ್ತಾಯ್ತಾ ಮೇಡಮ್? ಇಲ್ಲ, ಇದುವರೆಗೂ ರೀಸನ್ ಏನು ಅಂತ ಗೊತ್ತಾಗಿಲ್ಲ. ಬಟ್ IT ಅಧಿಕಾರಿಗಳು ರೇಡ್ ಮಾಡಿದಂತಹ ಟೈಮ್ನಲ್ಲಿ ಅವ್ರ ಕಣ್ಮುಂದೆನೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ ಸರ್. Oh my God, okay. Very sad, very sad. I'm sorry for this, but very shocking, madam. ನಿಜ ನಿಜ ನಿಜ. ರೈಟ್, ಥ್ಯಾಂಕ್ ಯು ವಿನಯ್ ಗೌಡ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.